21 ಕೋಟಿ ರೂಪಾಯಿ ಸಂಬಳ. ಆದರೆ ಇದರಲ್ಲಿ ಎಷ್ಟು ನಿಜವಾಗಿ ವಿರಾಟ್ ಕೊಹ್ಲಿಯ ಪಾಕೆಟ್ಗೆ ಹೋಗುತ್ತದೆ? ನಿಮ್ಮ ಊಹೆಗಿಂತಲೂ ಕಡಿಮೆ. ಏಕೆಂದರೆ ಭಾರತದ ತೆರಿಗೆ ನಿಯಮಗಳು ಅವರ ಸಂಬಳದ ಮೇಲೆ ದೊಡ್ಡ ಪಾಲು ತೆಗೆದುಕೊಳ್ಳುತ್ತವೆ. ಹೇಗೆ? ಈ ವಿಡಿಯೋದಲ್ಲಿ ನಾವು ವಿರಾಟ್ ಕೊಹ್ಲಿಯ ಸಂಬಳ, ತೆರಿಗೆ ಮತ್ತು ನಿವ್ವಳ ಆದಾಯವನ್ನು ಇದು ನಿಮ್ಮನ್ನು ಚಕಿತಗೊಳಿಸಬಹುದು. ವಿರಾಟ್ ಕೊಹ್ಲಿ IPL 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ 21 ಕೋಟಿ ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ. ಇದು ಅವರ ಹಿಂದಿನ ಸಂಬಳಕ್ಕಿಂತ 40% ಹೆಚ್ಚು. ಆದರೆ ಈ 21 ಕೋಟಿಯಲ್ಲಿ ಎಷ್ಟು ನಿಜವಾಗಿ ಅವರ ಪಾಕೆಟ್ಗೆ ಹೋಗುತ್ತದೆ? ಭಾರತದ ತೆರಿಗೆ ನಿಯಮಗಳು ಹೇಗೆ ಅವರ ಸಂಬಳದ ಮೇಲೆ ಪರಿಣಾಮ ಬೀರುತ್ತವೆ? ಇದನ್ನೇ ಇಂದು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ವಿರಾಟ್ ಕೊಹ್ಲಿ 2008ರಲ್ಲಿ IPLನಲ್ಲಿ ಪಾದಾರ್ಪಣೆ ಮಾಡಿದಾಗ ಅವರ ಸಂಬಳ ಕೇವಲ 12 ಲಕ್ಷ ರೂಪಾಯಿ ಇತ್ತು. 2011ರಲ್ಲಿ ಅದು 8.28 ಕೋಟಿಗೆ ಏರಿತು. 2018ರಲ್ಲಿ ಅವರ ಸಂಬಳ 17 ಕೋಟಿ ರೂಪಾಯಿ ತಲುಪಿತು. ಆದರೆ 2022ರಲ್ಲಿ ಅದು 15 ಕೋಟಿಗೆ ಇಳಿದಿತ್ತು. ಈಗ 2025ರಲ್ಲಿ ಅವರ ಸಂಬಳ 21 ಕೋಟಿ ರೂಪಾಯಿ ತಲುಪಿದೆ. ಇದು ಅವರ IPL ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚಿನ ಸಂಬಳ. ವಿರಾಟ್ ಕೊಹ್ಲಿಯ IPL ಸಂಬಳವನ್ನು ಈ ವ್ಯವಹಾರ ಅಥವಾ ವೃತ್ತಿಯಿಂದ ಬರುವ ಆದಾಯ ಎಂದು ಪರಿಗಣಿಸಲಾಗುತ್ತದೆ. ಇದು ಭಾರತದ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 28ರ ಅಡಿಯಲ್ಲಿ ಬರುತ್ತದೆ. 15 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗುತ್ತದೆ. ಅಂದರೆ ವಿರಾಟ್ ಕೊಹ್ಲಿಯ 21 ಕೋಟಿ ಸಂಬಳದಲ್ಲಿ 30% ತೆರಿಗೆ ಕಟ್ಟಬೇಕಾಗುತ್ತದೆ. 21 ಕೋಟಿ ರೂಪಾಯಿ ಸಂಬಳದಲ್ಲಿ 30% ತೆರಿಗೆ ಎಂದರೆ 6.3 ಕೋಟಿ ರೂಪಾಯಿ ತೆರಿಗೆಯಾಗಿ ಕಟ್ಟಬೇಕು. ಆದರೆ ಇದು ಮಾತ್ರವಲ್ಲ, ಸೆಸ್ ಮತ್ತು ಶಿಕ್ಷಣ ಸೆಸ್ ಸೇರಿದಂತೆ ಅವರ ಒಟ್ಟು ತೆರಿಗೆ ಹೊಣೆಗಾರಿಕೆ 8.19 ಕೋಟಿ ರೂಪಾಯಿ ತಲುಪುತ್ತದೆ. ಅಂದರೆ ತೆರಿಗೆ ಕಡಿತದ ನಂತರ ಅವರ ನಿವ್ವಳ ಆದಾಯ 12.81 ಕೋಟಿ ರೂಪಾಯಿ ಮಾತ್ರ. ವಿರಾಟ್ ಕೊಹ್ಲಿ ತಮ್ಮ ಆದಾಯದ ಮೇಲೆ ತೆರಿಗೆ ಕಡಿತ ಪಡೆಯಲು ವ್ಯವಹಾರ ವೆಚ್ಚಗಳನ್ನು, ಬ್ರ್ಯಾಂಡ್ ನಿರ್ವಹಣೆ, ಏಜೆಂಟ್ ಶುಲ್ಕ, ಫಿಟ್ನೆಸ್ ವೆಚ್ಚಗಳು ಉಪಯೋಗಿಸಬಹುದು. ಇದರಿಂದ ಅವರ ತೆರಿಗೆ ವಿಧಿಸಬಹುದಾದ ಆದಾಯ ಕಡಿಮೆಯಾಗುತ್ತದೆ. ಆದರೆ ಇದರ ಬಗ್ಗೆ ನಿಖರವಾದ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿಲ್ಲ. ವಿರಾಟ್ ಕೊಹ್ಲಿ IPL ಸಂಬಳದ ಜೊತೆಗೆ ಜಾಹೀರಾತು, ಬ್ರ್ಯಾಂಡ್ ಎಂಡರ್ಸ್ಮೆಂಟ್ ಮತ್ತು ಹೂಡಿಕೆಗಳಿಂದಲೂ ಆದಾಯ ಗಳಿಸುತ್ತಾರೆ. ಈ ಆದಾಯಕ್ಕೆ ಪ್ರತ್ಯೇಕವಾಗಿ ತೆರಿಗೆ ವಿಧಿಸಲಾಗುತ್ತದೆ. ಅಂದರೆ ಅವರ ಒಟ್ಟು ತೆರಿಗೆ ಹೊಣೆಗಾರಿಕೆ ಇನ್ನೂ ಹೆಚ್ಚಾಗಬಹುದು. ಆದ್ದರಿಂದ ವಿರಾಟ್ ಕೊಹ್ಲಿ 21 ಕೋಟಿ ರೂಪಾಯಿ ಸಂಬಳ ಪಡೆಯುತ್ತಿದ್ದರೂ ಅದರಲ್ಲಿ 8.19 ಕೋಟಿ ರೂಪಾಯಿ ತೆರಿಗೆಯಾಗಿ ಕಟ್ಟಬೇಕಾಗುತ್ತದೆ. ಇದರ ನಂತರ ಅವರ ನಿವ್ವಳ ಆದಾಯ 12.81 ಕೋಟಿ ರೂಪಾಯಿ ಮಾತ್ರ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸಿದೆ? ವಿರಾಟ್ ಕೊಹ್ಲಿಯಂತಹ ಟಾಪ್ ಕ್ರಿಕೆಟರ್ಸ್ ಸಹ ತೆರಿಗೆ ನಿಯಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಭಾರತದ ತೆರಿಗೆ ವ್ಯವಸ್ಥೆಯ ಶಕ್ತಿಯನ್ನು ತೋರಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ವಿರಾಟ್ ಕೊಹ್ಲಿಯ ಸಂಬಳ ಮತ್ತು ತೆರಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.